ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿ ಈಗ ಸಿಎಂ ಹುದ್ದೆಗೆ ಆಯ್ಕೆಯ ಕಸರತ್ತು ನಡೀತಾ ಇದೆ. ಇವತ್ತೇ ಕ್ಲೈಮ್ಯಾಕ್ಸ್. ಹಾಗಾಗಿ ಮೋದಿ ನಿವಾಸದಲ್ಲಿ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಆಗ್ತಾ ಇದೆ. ಚುನಾವಣಾ ವೀಕ್ಷಕರ ಅಭಿಪ್ರಾಯದ ಬಳಿಕ ಇವತ್ತೇ ದೆಹಲಿಯ ಸಿಎಂ ಯಾರು ಅನ್ನೋದು ಘೋಷಣೆ ಆಗತ್ತೆ. ದೆಹಲಿ ಚುನಾವಣಾ ವೀಕ್ಷಕರ ಅಭಿಪ್ರಾಯವನ್ನ ಪಡಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಿಎಂ ರೇಸ್ನಲ್ಲಿದ್ದಾರೆ ಮೂವರು ಘಟಾನುಘಟಿ ನಾಯಕರುಗಳು. ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಸೋಲಿಸಿದ್ದಂತಹ ಪರ್ವೇಶ್ ವರ್ಮಾಗೆ ಸಿಎಂ ಹುದ್ದೆ ಪಟ್ಟ ಕಟ್ಟಲಾಗುತ್ತಾ? ಸಿಎಂ ಸ್ಥಾನಕ್ಕೆ ಆಶೀಶ್ ಸೂದ್ ಹೆಸರನ್ನು ಕೂಡ ನಾಯಕರು ಪರಿಗಣಿಸ್ತಾರಾ? ಸಿಎಂ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಹಿರಿಯ ನಾಯಕಿ ರೇಖಾ ಗುಪ್ತಾ. ಇವತ್ತು ಸಂಜೆ 6 ಗಂಟೆಗೆ ವೀಕ್ಷಕರ ಸಮ್ಮುಖದಲ್ಲಿ ಶಾಸಕಾಂಗ ಸಭೆ ಇದೆ. ಆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಇನ್ನು ನಾಳೆ ರಾಮಲೀಲಾ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕಾಗಿ 20 ರಾಜ್ಯಗಳ ಸಿಎಂ ಡಿಸಿಎಂಗಳನ್ನ ಆಹ್ವಾನಿಸಲಾಗಿದೆ. ಮಾಜಿ ಸಿಎಂ ಅತಿಶಿ ಕೇಜ್ರಿವಾಲ್ಗೂ ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಅದಕ್ಕೂ ಮುನ್ನ ಈಗ ಸಿಎಂ ಹುದ್ದೆಗೆ ಆಯ್ಕೆಯ ಕಸರತ್ತು ನಡೀತಾ ಇದೆ. ದೆಹಲಿ ಚುನಾವಣಾ ವೀಕ್ಷಕರ ಅಭಿಪ್ರಾಯವನ್ನ ಪಡೆದು ತದನಂತರ ಸಂಜೆ ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗತ್ತೆ. ಸಿಎಂ ಯಾರು ಅನ್ನೋದು ಘೋಷಣೆ ಆಗತ್ತೆ. ಮೋದಿ ನಿವಾಸದಲ್ಲಿ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಚುನಾವಣಾ ವೀಕ್ಷಕರ ಅಭಿಪ್ರಾಯವನ್ನ ಪಡಿತಾ ಇದ್ದಾರೆ ಪ್ರಧಾನಿ ಮೋದಿ. ಅವರ ಅಭಿಪ್ರಾಯವನ್ನ ಪಡೆದು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ದೆಹಲಿಯ ಸಿಎಂ ಪಟ್ಟವನ್ನ ಯಾರಿಗೆ ಕಟ್ಟಲಾಗುತ್ತೆ ಅನ್ನೋದು ಫೈನಲ್ ಆಗುತ್ತೆ. ಅದಕ್ಕಾಗಿ ಕಸರತ್ತು ನಡೀತಾ ಇದೆ. ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಪರ್ವೇಶ್ ವರ್ಮಾ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರನ್ನ ಸೋಲಿಸಿದಂತಹ ಪರ್ವೇಶ್ ವರ್ಮಾ ಅವರಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆಗಳು ಹೆಚ್ಚಿದೆ. ಆಶೀಶ್ ಸೂದ್, ಸತೀಶ್ ಉಪಾಧ್ಯಾಯ್, ಜಿತೇಂದ್ರ ಮಹಾಜನ್, ರೇಖಾ ಗುಪ್ತಾ ಸಿಎಂ ರೇಸ್ನಲ್ಲಿರುವಂಥವರು. ರೇಖಾ ಗುಪ್ತಾ ಸಿಎಂ ಅಥವಾ ಡಿಸಿಎಂ ಆಗೋದು ಬಹುತೇಕ ನಿಶ್ಚಿತ ಅಂತಲೇ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಿಎಂ ಪರ್ವೇಶ್ ವರ್ಮಾ ಅವರನ್ನ ಮಾಡಿದ್ದೇ ಆದರೆ ಆಗ ರೇಖಾ ಗುಪ್ತಾ ಡಿಸಿಎಂ ಆಗ್ತಾರೆ. ಸಿಎಂ ಆಗಿ ಮಹಿಳೆಯರನ್ನೇ ಮಾಡಬೇಕು ಅನ್ನೋದು ಫೈನಲ್ ಆದ್ರೆ ಆಗ ರೇಖಾ ಗುಪ್ತಾ ಸಿಎಂ ಆಗ್ತಾರೆ. ದೆಹಲಿಯ ಸಿಎಂ ಆಗಿ ಆಯ್ಕೆ ಆಗ್ತಾರೆ. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿ ಸಿಎಂ ಯಾರಾಗ್ತಾರೆ ಅನ್ನುವಂತಹ ವಿಚಾರ. ರೇಸ್ನಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ರನ್ನ ಮಣಿಸಿದಂತಹ ಪರ್ವೇಶ್ ವರ್ಮಾ ಮುಂಚೂಣಿಯಲ್ಲಿದ್ದಾರೆ. ಅವರ ಹೊರತಾಗಿ ಸಂಭಾವ್ಯರ ಪಟ್ಟಿಯನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಅದರಲ್ಲಿ ಸಚಿವರು ಮತ್ತು ವಿಧಾನಸಭಾ ಸ್ಪೀಕರ್ ಅಭ್ಯರ್ಥಿಗಳೂ ಕೂಡ ಸೇರಿದ್ದಾರೆ. 2 ಡಿಸಿಎಂ ಹುದ್ದೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಆ ಮಾಹಿತಿಯೂ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.